Hello, good morning, students. How are you? You are fine, I think. Okay, students. At the time of rain, we have seen the rainbow in the sky. Here is a poem about rainbow. Dear students, how many colors are there in the rainbow? Huh? How many colors? Seven colors. Very good. Which are they? They are violet, indigo, blue, green, yellow, orange, and red. Okay. Students, do you know who invented these colors in the rainbow? Have you heard of the name Sir Isaac Newton? Exactly. Sir Isaac Newton. Okay. We are. We are. We are. Which colors? Once again, let's repeat. V for violet, I for indigo, B for blue, G for green, Y for yellow, O for orange, R for red. Okay. So I have written the pen on the board. If you have the textbooks, open the textbook and just follow me. Repeat after me. The poem Rainbow. Have you opened the poem? Page number page number 14. Page number 14. Repeat after me. Dear students of 6th standard, repeat after me. Say, the rainbow poem, the rainbow is written by Christina Rossetti. The poem Rainbow is written by Christina Rossetti. Boats sail in the rivers. Boats sail in the rivers. And ships sail on the sea. And ships sail on the sea. But clouds that sail across the sky. But clouds that sail across the sky are prettier than these. Are prettier than these. Right. Boats sail in the rivers and ships sail on the sea.
but clouds that sail across the sky are prettier than these, are prettier than these. There are bridges on the rivers, there are bridges on the rivers, as pretty as you please, as pretty as you please. But the boat that bridges heaven, but the boat that bridges heaven and overtops the trees, and overtops the trees, and builds a road from earth to sky, and builds a road from earth to sky, is prettier than this, is prettier than this. ಹೇಗಿದೆ ಮಕ್ಕಳೇ poem? Habis? Beautiful. Yes, good. Students observe ಮಾಡಿ. ಇಲ್ಲಿ ಸೈಲ್ ಅನ್ನೋ ಒಂದು ಪದ ಬಳಸಿದ್ದೇವೆ. ಸೈಲ್ ಅಂದ್ರೆ ಏನಪ್ಪ ಅಂದ್ರೆ ಟ್ರಾವೆಲಿಂಗ್ ಎ ಶಿಪ್ ಆರ್ ಬೋಟ್, ಬೋಟ್ ಅಲ್ಲೋ ಶಿಪ್ ಅಲ್ಲೋ ಪ್ರಯಾಣ ಮಾಡುವಂಥದ್ದು, ನದಿಯಲ್ಲೋ ನದಿ ಮೇಲೋ ಅಥವಾ ಸಮುದ್ರದ ಮೇಲೆ ಬೋಟಲ್ಲಿ ಶಿಪ್ನಲ್ಲಿ ಸೊ ಪ್ರಯಾಣ ಮಾಡುವಂಥದ್ದನ್ನ ಸೈಲ್ ಅಂತ ಕರಿತೀವಿ, ಸೈಲಿಂಗ್ ಅಂತ ಕರಿತೀವಿ. ಆ ಬೋಟನ್ನು ನಡೆಸೋಂಥವನ್ನ ಸೈಲರ್ ಅಂತ ಕರಿತೀವಿ. ಇನ್ನು ಶಿಪ್ಗಳಲ್ಲಿ ಬೋಟನ್ನು ಸೊ ಅದನ್ನು ನಡೆಸ್ಕೊಂಡು ಹೋಗ್ತಾನೆ ಅವನನ್ನ ನ್ಯಾವಿಗೇಟರ್ ಅಂತ ಕರಿತೀವಿ. ಸೈಲರ್, ನ್ಯಾವಿಗೇಟರ್. ರೈಟ್, ಬನ್ನಿ ಮಕ್ಕಳೇ. ಬೋಟ್ಸ್ ಸೈಲ್ ಇನ್ ದ ರಿವರ್ಸ್. ನದಿಗಳಿಗೆ ನದಿಗಳಲ್ಲಿ ನೀವು ನೋಡ್ತಾ ಹೋದ್ರೆ ಈ ದಡದಿಂದ ಆ ಕಡೆ ದಡಕ್ಕೆ ಹಡಗುಗಳು ಅಂದರೆ ಬೋಟ್ಸ್, ಸಣ್ಣ ಪುಟ್ಟ ಬೋಟ್ಸು ಈ ಕಡೆಯಿಂದ ಆ ಕಡೆಗೆ ಜನರನ್ನು ತಲುಪಿಸೋಂಥ ನೋಡ್ತೇವೆ. ಆ ಕಡೆಯಿಂದ ಈ ಕಡೆಗೆ ಬೋಟ್ಸ್. ಇಲ್ಲಿ ನೀವು ಸಿಗಂದೂರು ಚೌಡೇಶ್ವರಿಗೆ ಹೋಗಿದ್ರೆ ಅಲ್ಲಿ ಈ ದಡದಿಂದ ಆ ದಡಕ್ಕೆ ಬಿಡುವಂಥ ಒಂದು ಲಾಂಚ್ ಇದೆ, ನೀವು ಗಮನಿಸಬಹುದು. ರೈಟ್. ಓಕೆ ಸ್ಟೂಡೆಂಟ್ಸ್, ಬೋಟ್ಸ್ ಸೈಲ್ ಇನ್ ದ ರಿವರ್ಸ್. ಬೋಟ್ಸ್ ಸೈಲ್ ಇನ್ ದ ರಿವರ್ಸ್. ನದಿಗಳಲ್ಲಿ ನೋಡ್ತಾ ಹೋಗಿ. ಬೋಟ್ಸ್ ಸೈಲ್ ಇನ್ ದ ರಿವರ್ಸ್ ಫ್ರಮ್ ಒನ್ ಶೋರ್ ಟು ಅನದರ್ ಶೋರ್. ಫ್ರಮ್ ಒನ್ ಶೋರ್ ಟು ಅನದರ್ ಶೋರ್. ದಡದಿಂದ ದಡಕ್ಕೆ, ದಡದಿಂದ ದಡಕ್ಕೆ. ಅಂಡ್ ಶಿಪ್ಸ್ ಸೈಲ್ ಆನ್ ದ ಸೀಸ್. ಸಮುದ್ರಗಳನ್ನು ನೋಡಿ. ಅರೇಬಿಯನ್ ಸಿ ಸಮುದ್ರ, ಅರಬ್ಬಿ ಸಮುದ್ರ, ಹಾಗೆಯೇ ಬೆಂಗಾಲ್, ಬಂಗಾಳಪಲ್ಲಿ, ಇಂಡಿಯನ್ ಓಷನ್. ಇಂಥ ಕಡೆ ಹೋದರೆ ಅಲ್ಲೂ ಕೂಡ ಶಿಪ್ಗಳನ್ನು ನಾವು ಕಾಣ್ತೀವಿ. ದೊಡ್ಡ ದೊಡ್ಡ ಶಿಪ್. ನೀವು ಮಂಗಳೂರು ಅಥವಾ ಬಾಂಬೆ ಈ ಭಾಗಕ್ಕೆ ನೀವು ಹೋದರೆ ನೋಡಿದ್ರೆ ಶಿಪ್ಗಳಿವೆ ಇಲ್ಲಿಂದ. ಸೊ ನಾವು ಇಲ್ಲಿಂದ ಬ್ರಿಟನ್ಗೆ ಹೋಗಬೇಕು, ಇಲ್ಲಿಂದ ಅಮೇರಿಕ ಹೋಗ್ಬೇಕು ಅನ್ನೋದಾದ್ರೆ ಶಿಪ್ಪನ್ನು ಬಳಸ್ತೇವೆ. ಫ್ಲೈಟಲ್ಲಿ ಹೋಗ್ಬೋದು, ಅದಕ್ಕಿಂತ ಶಿಪ್ಪಲ್ಲಿ ಹೋದರೆ ಒಂದು ಶಿಪ್ ಮುಖಾಂತರ ನಾವು ಸಮುದ್ರದ ಮೇಲ್ಭಾಗದಲ್ಲಿ ಒಂದು ಸೈಲಿಂಗ್ ಅನುಭವ ಆಗುತ್ತೆ. ಸೈಲಿಂಗ್.
ನಮ್ಮನ್ನು ಕರೆದೊಯ್ಯುತ್ತೆ. ರೈಟ್. ಇವತ್ತೆಲ್ಲ ಮಾಡರ್ನ್ ಶಿಪ್ಸ್ ಬಂದಿರೋಂಥದ್ದು. ಸೊ ನಮ್ಮನ್ನು ತುಂಬ ಶೀಘ್ರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತೆ. ಇದನ್ನು ಶಿಪ್ಸ್ ಸೈಲ್ ಆನ್ ದ ಸೀ ಅಂತ ಕರಿತೀವಿ. ಶಿಪ್ಸ್ ಸೈಲ್ ಆನ್ ದ ಸೀ. ಎಲ್ಲಿ ಸರ್ ಅಂದರೆ ಪೋರ್ಟ್. ಹೇಗೆ ಏರ್ಪೋರ್ಟ್ ಅಂತ ಹೇಳ್ತೀವಿ ಹಾಗೆಯೇ ಇಲ್ಲಿ ಸೊ ಸೀ ಪೋರ್ಟ್ಗಳಿದ್ದಾವೆ. ಆ ಬಂದರುಗಳಿಗೆ ಬಂದರು ಅಂತ ಕರಿತೀವಿ. ಅಲ್ಲೋದ್ರೆ ಶಿಪ್ಸ್ ಬರುತ್ತೆ, ನಾವು ಶಿಪ್ಸ್ಗೆ ಹತ್ಕೊಳ್ಳೋದು. ರೈಟ್. ಓಕೆ ಸ್ಟೂಡೆಂಟ್ಸ್, ಸಮುದ್ರದ ಮೇಲೆ ದೂರವನ್ನು ಅಳಿಲಿಕ್ಕೆ ನಾವು ನಾಟಿಕಲ್ ಮೈಲ್ಸ್ ಅಂತಂದೇಳಿ ಬಳಸ್ತೇವೆ. ಭೂಮಿ ಮೇಲೆ ಅಂದರೆ ಕಿಲೋಮೀಟರ್ಗಳಲ್ಲಿ ನಾವು ಹೇಳ್ತೀವಿ ದೂರವನ್ನು, ಅಲ್ಲಿ ನಾಟಿಕಲ್ ಮೈಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನಾಟಿಕಲ್ ಮೈಲ್ಸ್. ಇರಲಿ ಬನ್ನಿ. ಆದರೆ ನೋಡು, ಅಲ್ಲಿ ಅವೋ ಆಕಾಶ ನೋಡು, ಮೋಡಗಳಿವೆ ನೋಡು, ಆ ಮೋಡಗಳು ನೋಡು ಹೇಗೆ ಸೈಲ್. ರೈಟ್. ಕ್ಲೌಡ್ ಸೈಲ್ ಅಕ್ರಾಸ್ ದ ಸ್ಕೈ. ಆಕಾಶದಲ್ಲಿ ತಿದ್ದತ್ತ ಅತ್ತಿದ್ದಿತ್ತ ಚಲಿಸುತ್ತಿರುವಂತಹ ಮೋಡಗಳನ್ನು ನೋಡಪ್ಪ, ಎಷ್ಟು ಬ್ಯೂಟಿಫುಲ್. ಮೋರ್ ಬ್ಯೂಟಿಫುಲ್ ದ್ಯಾನ್ the ships sailing in the river, the ships sailing on the sea, the boats sailing in the rivers. ಒಂದು ಕಂಪ್ಯಾರಿಸನ್ ಇಲ್ಲಿ ಪ್ರಟಿ ಅನ್ನೋ ವರ್ಡ್ ಬರ್ತಾ ಇದೆ, ಪ್ರೆಟಿಯರ್ ಅಂತ ಬರ್ತಾ ಇದೆ. ಪ್ರಟಿ ಮೀನ್ಸ್ ಬ್ಯೂಟಿಫುಲ್, ಪ್ರೆಟಿಯರ್ ಮೀನ್ಸ್ ಮೋರ್ ಬ್ಯೂಟಿಫುಲ್. ಮೋರ್ ಬ್ಯೂಟಿಫುಲ್ ಕಂಪ್ಯಾರಿಸನ್ ಇದೆ ಇಲ್ಲಿ. ಕಂಪ್ಯಾರಿಸನ್ ಅರ್ಥ ಆಯ್ತಾ ಮಕ್ಕಳ? ಇದು ಫಸ್ಟ್ ಸ್ಟೆನ್ಸ್ ಗೊತ್ತಾಯ್ತಲ್ಲ? ಬನ್ನಿ ಸೆಕೆಂಡ್ ಸ್ಟೆನ್ಸ್ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್. ಒಂದ್ಸರಿ ನೋಡಿ, ರಿವರ್ನ ಮೇಲೆ ನಾವು ಜನಗಳು ಮತ್ತೆ ವೆಹಿಕಲ್ಸ್ ಓಡಾಡಲಿಕ್ಕೋಸ್ಕರ ಬ್ರಿಡ್ಜ್ಗಳನ್ನು ಕಟ್ಕೊಂಡಿದ್ದೇವೆ. ಬ್ರಿಡ್ಜ್ಗಳನ್ನು ನೋಡ್ತೇವೆ. ಸೇತುವೆಗಳು ಹೇಗಿರ್ತವೆ? ಆ ಕಡೆ ಭಾಗ ಈ ಕಡೆ ಭಾಗವನ್ನು ಕನೆಕ್ಟ್ ಮಾಡ್ತವೆ. ಏನು ಮಾಡ್ತವೆ? ಕನೆಕ್ಟ್. ರೈಟ್ ಸ್ಟೂಡೆಂಟ್ಸ್. ಬ್ರಿಡ್ಜಸ್ ಅಲ್ಲಿ ನೋಡ್ತೀವಿ. ನದಿಗಳ ಮೇಲ್ಭಾಗದಲ್ಲಿರುವಂತಹ ಸೇತುವೆಗಳು. ಆ ಸೇತುವೆಗಳನ್ನು ಗಮನಿಸ್ತೇವೆ. ಅದು ಎಷ್ಟು ಬ್ಯೂಟಿಫುಲ್ ಅಂದರೆ ನೀನು ಸಂತೋಷ ಪಡುವಷ್ಟು ಬ್ಯೂಟಿಫುಲ್ ಆಗಿದ್ದಾವೆ. ಆಸ್ ಪ್ರೆಟಿ ಆಸ್ ಯು ಪ್ಲೀಸ್, ಆಸ್ ಪ್ರೆಟಿ ಆಸ್ ಯು ಪ್ಲೀಸ್. ಪ್ಲೀಸ್ ಅಂದರೆ ಸಂತೋಷ ಪಡುವಂಥದ್ದು, ಫೀಲ್ ಹ್ಯಾಪಿ ಅಂತ. ಸೊ ಇಲ್ಲಿ ಆಸ್ ಪ್ರೆಟಿ ಆಸ್ ಯು ಪ್ಲೀಸ್, ನೀನು ಸಂತೋಷ ಪಡುವಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತವೆ ಈ ಬ್ರಿಡ್ಜಸ್. ಓಕೆ, ಮುಂದಿನ ಒಂದು ಲೈನ್ ನೋಡಿ. ಬಟ್ ದ ಬೋ ದಟ್ ಬ್ರಿಡ್ಜಸ್ ಹ್ಯಾವ್. ಆದರೆ ಅದೇ ರೀತಿ ಒಂದು ಬೋ ಇದೆ. ಈ ಬೋ ಯಾವ ಬೋ? ಈ ರೈನ್ ಬೋ. ದ ಬೋ ಅಂದರೆ ದ ಬೋ ರೆಫರ್ಸ್ ಟು ರೈನ್ಬೋ. ರೈನ್ಬೋ ಬ್ರಿಡ್ಜಸ್ ದ ಹೆವನ್. ಅರ್ಥದಿಂದ ಹೆವನ್ಗೆ ಬ್ರಿಡ್ಜ್ ರೆಡಿ ಮಾಡಿಕೊಟ್ಟಿದೆ. ಬೋ ದಟ್ ಬ್ರಿಡ್ಜಸ್ ಹೆವನ್. ಹೆವನ್ ಸ್ವರ್ಗ, ದೇವರುಗಳು ವಾಸ ಮಾಡುವಂತಹ ಸ್ವರ್ಗ. ಆ ಸ್ವರ್ಗಕ್ಕೆ ರೋಡನ್ನು ಮಾಡಿಕೊಟ್ಟಿದೆ, ಆ ಸ್ವರ್ಗಕ್ಕೆ ಬ್ರಿಡ್ಜ್ ಅನ್ನು ಕಟ್ಟಿಕೊಟ್ಟಿದೆ ಅಂತ ಹೇಳ್ತಾ ಇದೆ. ಸ್ವರ್ಗವನ್ನೇ ಲಿಂಕ್ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಬ್ರಿಡ್ಜಸ್ ಅನ್ನೋ ವರ್ಡ್ ಇದೆ. ಬ್ರಿಡ್ಜ್ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಕನೆಕ್ಟ್ ಅಂತ, ಸಂಪರ್ಕಿಸೋದು. ಬಟ್ ದ ಬೋ ದಟ್ ಬ್ರಿಡ್ಜಸ್ ಹೆವನ್. ಬೋ ಬೋರ್ಡ್ ಯಾರು ಅಂತ ಕೇಳಿದ್ರಲ್ವಾ? ಈ ಬೋ
ಎವನ್ಗೆನೆ ಲಿಂಕ್ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದೆ. ರೈಟ್, ಆಯ್ತು. ಆ ಬೋ ಯಾವುದ್ರ ಮೇಲೆಲ್ಲ ರೈಸ್ ಆಗುತ್ತಪ್ಪ ಅಂದರೆ ಮೇಲೆಲ್ಲ ಹೋಗುತ್ತೆ ಅಂದರೆ ಅಂಡ್ ಓವರ್ ಟಾಪ್ಸ್ ದ ಟ್ರೀಸ್, ಮರಗಳ ಮೇಲೆಲ್ಲ, ಮರಗಳ ಮೇಲೆ ಅದು ಎಷ್ಟು ಎತ್ತರವಾದಂಥ ಮರಗಳನ್ನು ನೋಡ್ತೀವಿ ಅದ್ರ ಮೇಲೆ ಅದು ಹಾದು ಹೋಗ ಅಂಥದ್ದು ಯಾವುದು? ಬೋ, ರೈನ್ಬೋ. ರೈಟ್. ಅಂಡ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಈ ರೈನ್ಬೋ ಏನು ಮಾಡುತ್ತಪ್ಪ ಅಂದರೆ ಇಟ್ ಬಿಲ್ಡ್ಸ್ ದ ರೋಡ್ ಫ್ರಮ್ ವಿಚ್ ಪ್ಲೇಸ್ ಟು ವಿಚ್ ಪ್ಲೇಸ್, ಫ್ರಮ್ ಅರ್ತ್ ಟು ಸ್ಕೈ. ಅರ್ತ್ ಇಂದ ಸ್ಕೈ ಒಂದು ರೋಡ್ ಇದೆಯೇನೋ ಅನ್ನೋ ಟೈಪ್. ರೋಡ್ ಮಾಡೋಕ್ಕಾಗುತ್ತಾ? ಇಲ್ಲ. ಆದರೆ ನಮ್ಮ ಪೊಯೆಟ್ ಪ್ರಕಾರ ದೇರ್ ಇಸ್ ದ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಭೂಮಿಯಿಂದ ಆಕಾಶಕ್ಕೆ ಒಂದು ರೋಡ್ ಇದೆ. ರೈಟ್. ಅದು ಈಸ್ prettier far than these. ಇವೆಲ್ಲದಕ್ಕಿಂತಲೂ ಕೂಡ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಕಲರ್ಫುಲ್ ದ ರೈನ್ಬೋ. ಅಬ್ಸರ್ವ್ ಮಾಡಿ, ಎಷ್ಟು ಕಲರ್ಫುಲ್, ಬ್ಯೂಟಿಫುಲ್. ಹೀಗೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ಏನಾದ್ರು ಡೌಟ್ ಇದೆಯಾ? ಏನೂ ಇಲ್ಲ? ಎಸ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಪಯಮ್ ಹೇಳಿದ್ದಾಯಿತು. ಇಲ್ಲಿ ಬೋ ಅಂದ್ರೆ ಏನು ಸರ್ ಅಂತ ಹೇಳೋದಾದ್ರೆ ಸಮಥಿಂಗ್ ದಟ್ ಈಸ್ ಇನ್ ದ ಶೇಪ್ ಆಫ್ ದ ಲೆಟರ್ ಯು ಅಂತ. ಯು ಯು ಹೀಗೆ ಯು. Right. Stirling, I continue in the next period. Thank you everyone.